ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಶಿವರಾಜ್. ಲಾಸ್ಟ್ ಕ್ಲಾಸಲ್ಲಿ ಓಲ್ಡ್ ಕ್ವಶನ್ ಪೇಪರ್ ನೋಡಿದ್ವಿ ಸಿ ಜಿ ಎಲ್ದು. ಅದೇ ಥರ ಈ ಕ್ಲಾಸಲ್ಲಿ ಅದರ ಮುಂದಿನ ಕ್ವಶನ್ ಪೇಪರ್ನ ತೊಗೊಂಬಂದಿನಿ. 11/9/2024 ನಡೆದಿರ್ತಕ್ಕಂಥ 3 ಶಿಫ್ಟ್ ಕ್ವಶನ್ ಪೇಪರ್ ಮುಗಿದವ. 2 ದಿನದ ಮುಗಿದವ. ಒಟ್ಟಲ್ಲಿ 10ನೇ ತಾರೀಕು ಮತ್ತು 11ನೇ ತಾರೀಕು ನಡೆದಿರ್ತಕ್ಕಂಥದ್ದು. ಇವತ್ತಿಂದ 12ನೇ ತಾರೀಕಿಂದು ಮೂರು ಶಿಫ್ಟ್ ಇದಾವಲ್ಲ, ಆ 3 ಶಿಫ್ಟಿಂದ ನೋಡೋಮಂತ. ಫಸ್ಟಾಗಿ 2 ದಿನದ ಮುಗಿದವ, ಅಂದರೆ 2 ದಿನದ 6 ಕ್ವಶನ್ ಪೇಪರ್ ಆಲ್ರೆಡಿ ಮುಗಿದವ. ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಎಲ್ಲ ಕ್ಲಾಸ್ಗಳದ್ದು ಲಿಂಕ್ಗಳನ್ನ ಕೊಟ್ಟಿರ್ತೀನಿ, ನೋಡ್ಕೊಂಬರ್ರಿ ಹೋಗಿ. ನೋಡಂಬ್ರಿ ಇದು ಯಾವ ಶಿಫ್ಟಿಂದ ಅಂತ ನೋಡಿಲ್ಲಿ. ಸೆಪ್ಟೆಂಬರ್ 12 ಫಸ್ಟ್ ಶಿಫ್ಟಿಂದ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೂ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಇದು. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನೋಡ್ರಿ, ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಹಂಗೆ ಪ್ರೆಸ್ ಮಾಡಿರಿ. ಫಸ್ಟ್ ಕ್ವಶನ್ ನೋಡಂಬ್ರಿ ಯಾವ ಥರ ಐತೆ ಅಂತ. ಫಸ್ಟ್ ಕ್ವಶನ್ ಈ ಥರ ಐತೆ ನೋಡ್ರಿ. ಸಿಲೋಜಿಸಮ್ ಮೇಲೆ ಐತೆ ನೋಡಂಬ್ರಿ ಯಾವ ರೀತಿ ಐತೆ. ಆಲ್ ಪೇಜಸ್, ಈ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನ ನೋಡ್ರಿ, ಅದ್ರ ಮೇಲೆ ಕನ್ಕ್ಲೂಷನ್ಸ್ ಇರ್ತಾವ. ಆಲ್ ಪೇಜಸ್ ಆರ್ ಡೈರೀಸ್ ಅಂತ ಐತಿ. ಎಲ್ಲ ಪೇಜಸ್ಗಳು ಡೈರೀಸ್ಗಳು. ಎಲ್ಲ ಪೇಜಸ್ಗಳೇನು ಡೈರೀಸ್ಗಳು. ಎಲ್ಲ ಪೇಜಸ್ಗಳು ಡೈರೀಸ್ಗಳು. ನೆಕ್ಸ್ಟ್, ಸಮ್ ಡೈರೀಸ್ ಆರ್ ಬುಕ್ಸ್. ಕೆಲವು ಡೈರಿಗಳು ಬುಕ್ಗಳು. ಸಮ್ ಡೈರೀಸ್ ಆರ್ ಬುಕ್ಸ್. ನೆಕ್ಸ್ಟ್, ಆಲ್ ಬುಕ್ಸ್ ಆರ್ ನೋಟ್ ಬುಕ್ಸ್. ಎಲ್ಲ ಬುಕ್ಗಳಲ್ಲಿ ಬರ್ತಾವ, ನೋಟ್ ಬುಕ್ ಒಳಗಡೆ ಬರ್ತಾವ. ಹಂಗಾಗಿ ನೋಡ್ರಲ್ಲಿ ಆಲ್ ಬುಕ್ಸ್ ಆರ್ ನೋಟ್ ಬುಕ್ಸ್. ಇವಾಗ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಡಯಾಗ್ರಾಮ್ ಕರೆಕ್ಟಾಗಿ ಐತೆ ಅನ್ಕೊಂತೀನಿ. ಅದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ಕ್ಲೂಷನ್ ನೋಡಂತ. ನೋ ಪೇಜ್ ಈಸ್ ಎ ನೋಟ್ಬುಕ್. ನೋ ಪೇಜ್ ಈಸ್ ಎ ನೋಟ್ಬುಕ್. ಇಲ್ಲೇನಂತೆ ಗ್ಯಾರಂಟಿ ಇಲ್ಲ, ಅದಕ್ಕಾಗಿ ಇದು ಕೂಡ ಏನಾಗಲ್ಲ, ಆಗಲ್ಲ. ಫಸ್ಟ್ನೇದು ಆಗಲ್ಲ. ನೆಕ್ಸ್ಟ್, ಎರಡನೇ ಕನ್ಕ್ಲೂಷನ್ ನೋಡ್ರಿ. ಆಲ್ ಪೇಜಸ್ ಆರ್ ನೋಟ್ಬುಕ್. ಎಲ್ಲ ಪೇಜಸ್ಗಳು ನೋಟ್ಬುಕ್ಗಳು ಆಗಿದಾವ? ಇಲ್ಲ. ಹಂಗಾಗಿ ಆಪ್ಷನ್ 2 ಕೂಡ ಆಗಲ್ಲ, ಅಲ್ಲ ಕನ್ಕ್ಲೂಷನ್ 2 ಕೂಡ ಆಗಲ್ಲ. ಕನ್ಕ್ಲೂಷನ್ 3 ನೋಡ್ರಿ. ಆಲ್ ಡೈರೀಸ್ ಬೀಯಿಂಗ್ ನೋಟ್ಬುಕ್ಸ್ ಈಸ್ ಎ ಪಾಸಿಬಿಲಿಟಿ. ಎಲ್ಲ ಡೈರಿಗಳೇನಾಗ್ಯಾವ ನೋಟ್ಬುಕ್ಸ್ಗಳು ಆಗೋ ಪಾಸಿಬಿಲಿಟೀಸ್ ಐತಿ ಅಂತ ಕೇಳ್ಯಾರ. ಹೌದು, ಆಗೋ ಪಾಸಿಬಿಲಿಟೀಸ್ ಐತಿ. ಇಲ್ಲ ಅಂತವ್ರು ಎಲ್ಲ ಹೇಳಿಲ್ಲಲ್ಲ, ಐತೆ. ಹಾಗಾಗಿ ಆಪ್ಷನ್ ಅಲ್ಲ ಕನ್ಕ್ಲೂಷನ್ 3 ಸರಿ ಐತಿ ನೋಡ್ರಿ. ಇಲ್ಲಿ ಕನ್ಕ್ಲೂಷನ್ 3 ಮಾತ್ರ ಸರಿ ಇರೋದ್ರಿಂದ ಆಪ್ಷನ್ದಾಗ ಎಲ್ಲ ಐತಿ ನೋಡ್ರಿ. ಓನ್ಲಿ ಕನ್ಕ್ಲೂಷನ್ 3 ಫಾಲೋಸ್ ಐತಿ. ಆಪ್ಷನ್ 3 ಸರಿ ಐತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. The position of how many letters will remain unchanged if all the letters in the word BINDER are arranged in English alphabetical ಅಂತ ಐತಿ. ಇಂಗ್ಲಿಷ್ ಆಲ್ಫಾಬೆಟಿಕಲ್ ಅದು BINDR ಅಂತ ಐತಲ್ಲ, ಅದನ್ನ ಲೆಫ್ಟ್ ಇಂದ ರೈಟ್ ವರೆಗೂ ಜೋಡಿಸ್ಕೊಂತ ಹೋದ್ರೆ ಯಾವುದು ಅದೇ ಜಾಗದಲ್ಲಿ ಉಳಿತದಂತ ಕೇಳಿದಾರ ನೋಡ್ರಿ. ಫಸ್ಟ್ BINDER. ಫಸ್ಟ್ ಯಾವ್ದು ಬರುತ್ತೆ ಇಲ್ಲಿ ಯಾವ್ದು ಬರುತ್ತೆ? ಡಿ ಕಿಂತ ಮೊದಲು ಇಲ್ಲಿ ಬಿ ಐತಿ ನೋಡ್ರಿ. ಬಿ ಅದ ನಂತರ ಡಿ ಬರುತ್ತೆ. ಡಿ ಆದ ನಂತರ ಇ ಬರುತ್ತೆ. ಇ ಆದ ನಂತರ ಐ ಬರುತ್ತೆ. ಐ ಆದ ನಂತರ ಎನ್ ಬರುತ್ತೆ. ಎನ್ ನಂತರ ಲಾಸ್ಟಲ್ಲಿ ಆರ್ ಬರುತ್ತೆ. ಇಲ್ಲಿ ಅವೇ ಜಾಗದಲ್ಲಿ ಉಳಿದಿರುತ್ತೆ, ಜಾಗ ಚೇಂಜ್ ಮಾಡೇ ಇಲ್ಲ ಅವು. ಆ ಜಾಗನ ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲೂ ಹೋಗಿಲ್ಲ ನೋಡ್ರಿ. ಫಸ್ಟ್ ಅಲ್ಲಿ ಬಿ ಈ ಜಾಗದಲ್ಲಿ ಅದೇ ಜಾಗದಲ್ಲಿ ಐತೆ, ಮತ್ತೆ ಲಾಸ್ಟ್ ಅಲ್ಲಿ ಒಂದು ಐತೆ ಅದೇ ಜಾಗದಲ್ಲಿ ಐತೆ. ಮಿಕ್ಕಿರವೆಲ್ಲ ಇಲ್ಲಿರೋದು ಇಲ್ಲಿ ಬಂದೈತೆ, ಡಿ ಇಲ್ಲಿ ಬಂದೈತೆ, ಎನ್ ಅಲ್ಲಿ ಹೋಗೈತೆ, ಐ ಇಲ್ಲಿ ಹೋಗೈತೆ. ಎಲ್ಲ ಕೂಡ ಜಾಗಗಳು ಚೇಂಜ್ ಮಾಡಿದಾವ. ಬಿ ಮತ್ತೆ ಆರ್ ಮಾತ್ರ ಜಾಗ ಚೇಂಜ್ ಮಾಡಿಲ್ಲ, ಇವೆರಡು. ಹಾಗಾಗಿ 2 ಇದಾವ. ಎಲ್ಲೈತಿ ನೋಡ್ರಿ? ಆಪ್ಷನ್ 3ದಾಗ ಐತಿ. 2 ಇಸ್ ದ ಸರಿ ಆನ್ಸರ್ ಐತಿ ನೋಡ್ರಿ. ಇದನ್ನ ನೋಡ್ರಿ. ಇಲ್ಲಿ ನೋಡ್ರಿ, ಈ ಪ್ಲಸ್ ಅನ್ನೋ ಸಿಂಬಲ್ ಮದರ್ ಅನ್ನೋ ರಿಲೇಷನ್ ಸೂಚಿಸ್ತೈತಿ. ಮೈನಸ್ ಅನ್ನೋ ಸಿಂಬಲ್ ಬ್ರದರ್ ಅನ್ನೋ ರಿಲೇಷನ್ ಸೂಚಿಸ್ತೈತಿ. ಇಂಟು ಅನ್ನೋ ಸಿಂಬಲ್ ವೈಫ್ ಅನ್ನೋ ರಿಲೇಷನ್ ಸೂಚಿಸ್ತೈತಿ. ಡಿವಿಷನ್ ಅನ್ನೋ ಸಿಂಬಲ್ ಫಾದರ್ ಅನ್ನೋ ರಿಲೇಷನ್ ಸೂಚಿಸ್ತೈತಿ. ನೋಡಮ್ರಿ, ಇಲ್ಲಿ ಅವರು ಎ ಬಿ ಅಂತ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ಅವರು ನಂಬರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಯಾವ್ದ್ರಲ್ಲಾದ್ರೂ ಕೊಟ್ಟಿರ್ಲಿ, ನಮಗ್ ಬೇಕಾಗಿರೋದೇನು ಸಿಂಬಲ್ಸ್ಗಳು ಬೇಕಾಗಿವೆ. ಸಿಂಬಲ್ಸ್ಗಳು ನೋಡ್ಕೋಬೇಕಷ್ಟೇ. ನೋಡಮ್ರಿ, ಹೌ 4 ರಿಲೇಟೆಡ್ ಟು 2 ಅಂತ ಕೇಳಿದಾರೆ. 4 2ಗೆ ಹೆಂಗ್ ರಿಲೇಟೆಡ್ ಅಂತ ಕೇಳಿದಾರೆ ನೋಡ್ರಿ. ನೋಡಮ್ರಿ, ಇದನ್ನ ಮಾಡಿದ್ರೆ ಗೊತ್ತಾಗ್ತದ. 4 + 3 ಅಂತ ಐತಿ. 4 ಅನ್ನೋ ಸಿಂಬಲ್ ಏನಂತ ಸೂಚಿಸ್ತದೆ ಅಂತ ಹೇಳಿದೆ ನಾನು? ಮದರ್ ಅನ್ನೋ ಸಿಂಬಲ್ನ ಸೂಚಿಸ್ತದ. 4 ಇಸ್ ದ ಮದರ್ ಆಫ್ 3.
ನೆಕ್ಸ್ಟ್ 3 ಡಿವಿಷನ್ 2 ಅಂತ ಐತಿ. ಡಿವಿಷನ್ ಸಿಂಬಲ್ ಏನಂತ ಸೂಚಿಸ್ತೈತಿ? ಫಾದರ್ ಅನ್ನೋ ಸಿಂಬಲ್ ನ ಸೂಚಿಸ್ತೈತಿ. ಫಾದರ್ ಅನ್ನೋ ರಿಲೇಷನ್ ನ ಸೂಚಿಸ್ತೈತಿ. 3 ಇಸ್ ದ ಫಾದರ್ ಆಫ್ 2. ನೆಕ್ಸ್ಟ್ 2 ಡಿವಿಷನ್ 1 ಅನ್ನೋದು ಡಿವಿಷನ್ ಅನ್ನೋದು ಫಾದರ್ ಅನ್ನೋದು ಇವಾಗ ತಾನೇ ಮಾಡಿದ್ವಿ. 2 ಇಸ್ ದ ಫಾದರ್ ಆಫ್ 1 ಆಗುತ್ತಾ. 1 ಮೈನಸ್ 5 ಮೈನಸ್ ಅನ್ನೋ ಸಿಂಬಲ್ ಬ್ರದರ್ ಅನ್ನೋ ರಿಲೇಷನ್ ಸೂಚಿಸ್ತೈತಿ. 1 ಇಸ್ ದ ಬ್ರದರ್ ಆಫ್ 5. ಇವಾಗ ನೋಡ್ರಿ ಅವ್ರು ಕೇಳಿರೋದು ಹೌ 4 ರಿಲೇಟೆಡ್ ಟು 2. 4 ರಿಲೇಟೆಡ್ ಟು 2. 4 2ಗೆ ಹೆಂಗ್ ರಿಲೇಟೆಡ್ ಅಂತ ಕೇಳಿದಾರ. ಫಾದರ್ಸ್ ಮದರ್, ತಂದೆಯ ತಾಯಿ ಆಗಿರ್ತಾರೆ ಇವರು. 2ಗೆ 2 ನ ತಂದೆ 3 ನ ತಾಯಿ 4 ಆಗಿರುತ್ತ. ಫಾದರ್ಸ್ ಮದರ್ ಆಗಿರುತ್ತೆ ನೋಡ್ರಿ ಇಂಗ್ಲಿಷ್ದಾಗ. ಇಲ್ಲ ಆಪ್ಷನ್ 2ದಾಗ ಐತಿ ನೋಡ್ರಿ. ಆಪ್ಷನ್ 2 ಸರಿ ಐತಿ ನೋಡ್ರಿ. ಇದನ್ನ ನೋಡ್ರಿ ಮಿರರ್ ಇಮೇಜ್ ಅಲ್ಲ, ಮಿರರ್ ಇಮೇಜ್ ತರನೇ ಐತಿ. ಅದ್ರ ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಇಲ್ಲಿ ಏನ್ ಬರ್ಬೇಕಂತ ಕೇಳಿದಾರ. ಇಲ್ಲಿ ನೋಡ್ರಿ, ಇಲ್ಲಿರೋದು ಮಿರರ್, ಇಲ್ಲಿ ಮಿರರ್ ಇಟ್ಟಾಗ ಮಿರರ್ ಅಥವಾ ನೀರಿನ ಪ್ರತಿಬಿಂಬ ನೀರಲ್ಲಿ ಇದನ್ನಿಟ್ಟಾಗ ಹಿಂಗಿರುತ್ತೆ ನೋಡ್ರಿ. ಹಿಂಗಿರೋದು ಏನಾಗುತ್ತಾ, ಹಿಂಗ್ ಕಾಣಿಸುತ್ತೆ. ಇಲ್ಲಿ ದೊಡ್ಡದಾಗೈತೆ, ಅದೇ ದೊಡ್ಡದಾಗೈತೆ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ತ್ರಿಭುಜ ಐತಲ್ಲ, ಇಲ್ಲಿ ನೀರಿದ್ದಾಗ ಇದೇನ್ ಕಾಣುತ್ತಾ, ಉಲ್ಟಾ ಕಾಣುತ್ತೆ. ನೆಕ್ಸ್ಟ್ ಅದೇ ಚಿತ್ರ ಇದೇ ಅಲ್ಲಿ ಹೋಗೈತಿ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಎಸ್ ನೆಕ್ಸ್ಟ್ ನೀರಿನ ಚಿತ್ರದಲ್ಲಿ ಈ ತರ ತೋರಿಸ್ತದ, ಇಲ್ಲೈತಿ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಜೆ ಏನಾಗ್ತದ ಅಂದ್ರ, ಇಲ್ಲಿರ್ತಕ್ಕಂಥ ಜೆ ನೀರಿನ ಪ್ರತಿಬಿಂಬದಲ್ಲಿ ಏನಾಗ್ತದ, ಇಷ್ಟು ದೊಡ್ಡದಾಗ್ತದ. ಇಲ್ಲಿ ಏನ್ ಬರ್ಬೇಕಂದ್ರ ದೊಡ್ಡದಾಗಿ ಜೆ ಬರ್ಬೇಕು. ಫಸ್ಟ್ ಜೆ ಎಲ್ಲೈತಿ ನೋಡಂದ್ರೆ, ಆಮೇಲೆ ಈ ಕೆಳಗಡೆ ಯಾವ್ದು ಬರ್ಬೇಕನ್ನೋದು ಯೋಚನೆ ಮಾಡೋಣಂತ. ನೋಡ್ರಿ ಇಲ್ಲಿ ಎಮ್ ಐತಿ, ಇದನ್ನು ಆಗಲ್ಲ. ಆಲ್ರೆಡಿ ಇರೋದೇ ಇದೊಂದು, ಅದಕ್ಕೆ ಆಪ್ಷನ್ 3 ಉತ್ತರ ಸರಿ ಐತಿ ನೋಡ್ರಿ. ಇದನ್ ಮಾಡ್ರಿ. ಏನಾಗೈತೆ ನೋಡಮ್ರಿ. ವಿಸ್ಕ್ ಈಸ್ WISK ಈಸ್ ರಿಲೇಟೆಡ್ ಟು DRHP ಅಂತ ಐತೆ. ನೆಕ್ಸ್ಟ್ ಅದೇ ತರನೇ LENT ಈಸ್ ರಿಲೇಟೆಡ್ ಟು OVMG ಅಂತ ಐತೆ. ನಾವು ಮಾಡ್ಬೇಕಾದ್ರೆ BANG. ಇವೆರಡು ಯಾವ ರೀತಿ ಲಾಜಿಕಲ್ ಆಗಿ ರಿಲೇಟೆಡ್ ಆಗಿರ್ತಾವ ನೋಡ್ರಿ, ಅದೇ ತರನೇ ಇದನ್ನು ಕೂಡ ಲಾಜಿಕಲ್ ಆಗಿ ರಿಲೇಟೆಡ್ ನ ಮಾಡ್ಬೇಕಾಗ್ತದೆ. ನೋಡಮ್ರಿ ಯಾವ ರೀತಿ ಆಗಿದಾವಂತ. DRHP. ನೆಕ್ಸ್ಟ್ LENT, ಇದಕ್ಕೆ OVMG. ನಾವು ಮಾಡ್ಬೇಕಾಗಿರೋದು BANG. ಇಲ್ಲಿ ನೋಡ್ರಿ, W ಇಂದ D ಡೈರೆಕ್ಟ್ ಆಪೋಸಿಟ್ ಐತೆ. W ಇಂದ D ಡೈರೆಕ್ಟ್ ಆಪೋಸಿಟ್ ಐತೆ. W ಗೂ D ಗೂ. ಐಗೂ ಮತ್ತೆ ಆರ್ಗೂ ನೋಡ್ರಿ, ಐ ಎಲ್ಲೈತೆ, ಐಗೂ ಮತ್ತೆ ಆರ್ಗೂ ಆಪೋಸಿಟ್ ಐತೆ ಎರಡು ಕೂಡ. ಎಸ್ಗೂ ಮತ್ತೆ Hಗೂ SH ಆಪೋಸಿಟ್ ಐತೆ. ಅಂದ್ರೆ ಇಲ್ಲಿ ಏನ್ ಮಾಡಿದಾರ, ಎಲ್ಲಾನು ಆಪೋಸಿಟ್ ಇರ್ತಕ್ಕಂಥ ತಗೊಂಡ್ರ ನೋಡ್ರಿ. ಕೆಗೂ ಮತ್ತೆ KP ಆಪೋಸಿಟ್ ಐತೆ ನೋಡ್ರಿ, ಇಲ್ಲಿ ಆಪೋಸಿಟ್ ಐತಾ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇದಕ್ಕೆ ಎಲ್ ಮತ್ತೆ O ಆಪೋಸಿಟ್ ಐತೆ ನೋಡ್ರಿ, ಇಲ್ಲಿ ಆಪೋಸಿಟ್ ಐತೆ. ಇ ಮತ್ತೆ ವಿ ಆಪೋಸಿಟ್ ಐತೆ. ಎನ್ಗೆ M ಆಪೋಸಿಟ್, ಐಗೆ G ಆಪೋಸಿಟ್ ನೋಡ್ರಿ, ಇದೈತೆ ನೋಡ್ರಿ. ಎಲ್ಲಿದು ಏನದು LENT, ಸಾರಿ ಬರೀ ಐ ಮಾಡಿದೀನಿ. LENT. ಟಿಗೆ ಇಲ್ಲೈತೆ ನೋಡ್ರಿ, LENT ಐತೆ. LENI ಮಾಡಿದ್ದೆ ಅಷ್ಟೇ ನಾನು ಅದನ್ನ. ಟಿಗೆ ಯಾವ್ದು ಆಪೋಸಿಟ್, G ಆಪೋಸಿಟ್ ಐತೆ ನೋಡ್ರಿ, G ಆಪೋಸಿಟ್. ಅಂದ್ರೆ ಎಲ್ಲಾನು ಏನ್ ಮಾಡ್ಬೇಕು, ಆಪೋಸಿಟ್ ಇರ್ತಕ್ಕಂಥದನ್ನ ತಗೋಬೇಕು. ನೋಡ್ರಿ ಇವಾಗ ಆಪೋಸಿಟ್ ಯಾವ್ದೈತೆ ಅಂತ. ಬಿಗೆ ಆಪೋಸಿಟ್ ಯಾವ್ದಾಯ್ತಪ್ಪ, Y ಐತೆ. Y. ಎಗೆ ಆಪೋಸಿಟ್, ಎಗೆ Z ಐತೆ. ಎನ್ಗೆ ಆಪೋಸಿಟ್ M ಐತೆ. ಜಿಗೆ ಆಪೋಸಿಟ್ ಯಾವ್ದೈತಿ, G T ಐತಿ.
YZMT ಎಲ್ಲೈತಿ ನೋಡ್ರಿ ಆಪ್ಷನ್ದಾಗ YZMT ಆಪ್ಷನ್ 4ದಾಗ ಐತಿ. ಆಪ್ಷನ್ 4 ಸರಿ ಆಗ್ತದೆ ನೋಡ್ರಿ. ಇದನ್ನ ಮಾಡ್ರಿ. ನೋಡ್ರಿ 18 2 36 ಇಂಟು 2 ಆಗೈತಿ. ಇಂಟು 2 ಆಗೈತಿ. ಇದ್ರ ಕೂಡ ಇಂಟು 2 ಆಗೈತಿ ನೋಡು. 36 2 72 ಆಗುತ್ತೆ. ಇದು ಕೂಡ ಇಂಟು 2 ಆಗೈತಿ. ಇದು ಪ್ಲಸ್ 35 ಆಗೈತಿ ನೋಡ್ರಿ. 72ಕ್ಕೆ 35 ಕೂಡಿಸಿದ್ರೆ 107 ಆಗ್ತದೆ ನೋಡ್ರಿ. ಅಂದ್ರೆ ಪ್ಲಸ್ 35 ಆದ್ರೆ 107 ಆಯ್ತು. ಇದನ್ನ ನೋಡ್ರಿ ನೆಕ್ಸ್ಟ್ 15 2 30 32 60 30 60 ಆಗೈತಿ. ಇದಕ್ಕೆ ಪ್ಲಸ್ 35 ಮಾಡ್ರಿ 95 ಆಗೈತಿ. ಅಂದ್ರೆ ಏನಾಗೈತಿ ಇಂಟು 2 ಆಗಿ ಎರಡು ಸರ್ತಿ ಇಂಟು 2 ಆಗಿ ಏನಾಗಿರುತ್ತಾ ಒಂದ್ ಸರ್ತಿ ಪ್ಲಸ್ 35 ಆಗಿರುತ್ತಾ. ನೋಡಮ್ರಿ ನೆಕ್ಸ್ಟ್ ಯಾವ್ದೈತೆ ಅಂತ ಅದ್ರಾಗ ಫಸ್ಟ್ ಆಪ್ಷನ್ ನೋಡಮ್ರಿ 22 2 44 ಇದನ್ನ ಇಂಟು 2 ಮಾಡ್ಬೇಕು. 44 2 88 ಇದಕ್ಕೆ 35 ಮಾಡಿದ್ರೆ ಎಷ್ಟು ಬಂದೈತಿ ಇಲ್ಲಿ ಎಷ್ಟು ಬಂದೈತೆ 123 ಬಂದೈತಲ್ಲ ಕರೆಕ್ಟ್ ಅದೇ ಉತ್ತರ 123. 88ಕ್ಕೆ 35 ಪ್ಲಸ್ ಮಾಡಿದ್ರೆ 123 ಆಗುತ್ತಾ. ಆಪ್ಷನ್ 1 ಸರಿ ಆಗುತ್ತೆ ನೋಡಿ. ಇದೇನಿರ್ಬೋದು 25 30 40 55 75 ನೋಡಮ್ರಿ. 25ಕ್ಕೆ 25 30 ಆಗೈತಂದ್ರ ಪ್ಲಸ್ 5 ಆಗೈತಿ. 30 40 ಆಗೈತಂದ್ರ ಪ್ಲಸ್ 10 ಆಗೈತಿ. 40 55 ಆಗೈತಂದ್ರ ಪ್ಲಸ್ 15 ಆಗೈತಿ. 55 75 ಆಗೈತಂದ್ರ ಪ್ಲಸ್ 20 ಆಗೈತಿ. ಇಲ್ಲಿ ನೋಡ್ರಿ ಇಲ್ಲಿ ಬರ್ತಾ 5 ಹೆಚ್ಚಿಗೆ ಆಗೈತಿ. 5 10 15 20 5 1 5 5 2 10 5 3 15 5 4 20 5 5 25 ಆಗ್ಬೇಕು. ನೆಕ್ಸ್ಟ್ ಪ್ಲಸ್ 25 ಆಗ್ಬೇಕು. 75ಕ್ಕೆ 25 ಸೇರಿಸಿದ್ರೆ ಅಷ್ಟು 100 ಆಗ್ತದೆ ನೋಡ್ರಿ. 100 ಎಲ್ಲೈತಿ 100 ಆಪ್ಷನ್ 4ದಾಗ ಐತಿ. ಆಪ್ಷನ್ 4 ಸರಿ ಐತಿ ನೋಡ್ರಿ. ಇದನ್ನು ಕೂಡ ಸೇಮ್ ಅವಾಗಲೇ ಮಾಡಿದ್ವಲ್ಲ ಲಾಸ್ಟ್ ಕ್ವಶನ್ ಹಿಂದೆ ಮಾಡಿದ್ವಿ ಸೇಮ್ ಇದೇ ತರ ನೋಡ್ರಿ. ENTOMB ಇದನ್ನ ಯಾವ ರೀತಿ ಮಾಡ್ಬೇಕು ಫಸ್ಟ್ ಬರೋದು ಯಾವ್ದು ಬರುತ್ತೆ ಬಿ ಐತಿ ನೋಡ್ರಿ. ಬಿ ಮಾಡೋಮಂತ ಬಿ ಅದಾದ ನಂತರ ಬರೋದು ಎನ್ ಅಲ್ಲ ಇ ಬರುತ್ತೆ ನೋಡ್ರಿ. ಇ ಆದ ನಂತರ ಬರೋದು ಯಾವ್ದು ಬರುತ್ತಾ ಎಂ ಬರುತ್ತೆ ನೋಡ್ರಿ. ಎಂ ನಂತರ ಎನ್ ಆದ್ಮೇಲೆ ಓ ಆದ್ಮೇಲೆ ಟಿ. ಯಾವುದು ಅದೇ ಜಾಗದಲ್ಲಿ ಉಳಿದೈತಿ ಯಾವ್ದು ಇದು ಇಲ್ಲ ಇದು ಇಲ್ಲ ಇದು ಇಲ್ಲ ಇದು ಇಲ್ಲ ಇದು ಇಲ್ಲ ಇದು ಯಾವ್ದು ಇಲ್ಲ. ಹಂಗಾಗಿ ನಾನ್ ಐತಿ ನೋಡ್ರಿ. ಆಪ್ಷನ್ 1 ಸರಿ ಐತಿ ನೋಡ್ರಿ. ಇದನ್ ಮಾಡ್ರಿ. ನೋಡಮ್ರಿ ಏನಾಗತ್ತಂತ 6 ವರ್ಡ್ಸ್ ಕ್ರೈ ಪ್ಲೇ ಸ್ಲೀಪ್ ರನ್ ಆ್ಯಂಡ್ ಬಾತ್ ಆ ರಿಟರ್ನ್ ಇದನ್ನೆಲ್ಲ ಓದಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇಲ್ಲಿ ಡೈಸಸ್ಗಳು ಕೊಟ್ಟಿದ್ದಾರೆ. ಈ ಡೈಸಸ್ಗಳು ಇವಾಗಲೇ ಬಿಡಿಸಿವಲ್ಲ ಅಷ್ಟು ಕ್ವಶನ್ ಪೇಪರ್ ಎಲ್ಲ ಕ್ವಶನ್ ಪೇಪರ್ಗಳು ಮಿನಿಮಮ್ 1 ಕ್ವಶನ್ ಮಾತ್ರ ಇದ್ದೇ ಇರ್ತದೆ. ಮಿನಿಮಮ್ ಏನಂತಂದ್ರೆ ಮ್ಯಾಕ್ಸಿಮಮ್ ಆಗಿ 3 ಇಂದ 4 ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಅಂದ್ರೆ ಎಲ್ಲದರಲ್ಲೂ 1-2 ಕ್ವಶನ್ಗಳು ಮಾತ್ರ ಹಾಕೇ ಇದ್ದಾರೆ. ಲಾಸ್ಟ್ ಕ್ವಶನ್ ಪೇಪರ್ ಬಿಡಿಸಿರೋದ್ರಲ್ಲಿ ಬೇಕಾದ್ರೆ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಅವ್ರು ಕೇಳಿದ್ರೆ ಯಾವ್ದಕ್ಕೆ ಕೇಳಿದಾರೆ ಈಟ್ ಕೇಳ್ಯಾರ ನೋಡ್ರಿ. ಈಟ್ ನೋಡ್ರಿ. ಈಟಲ್ಲಿ ಎರಡರಲ್ಲಿ ಯಾವ್ದು ಸೇಮ್ ಐತೆ ನೋಡ್ರಿ. ಇವೆರಡರಲ್ಲಿ ಕ್ರೈ ಐತೆ ಪ್ಲೇ ಐತೆ. ಇಲ್ಲಿ ಪ್ಲೇ ಐತೆ ಪ್ಲೇನೂ ಆಗಲ್ಲ. ಯಾವ್ದು ಕಾಣಿಸ್ತೈತೆ ನೋಡ್ರಿ ಅದು ಆಪೋಸಿಟ್ ಆಗಿರಲ್ಲ. ಅದಕ್ಕೆ ನಾನು ಈ ಕ್ರೈ ಆಗಿರಲ್ಲ ಮತ್ತೆ ಪ್ಲೇ ಆಗಿರಲ್ಲ ಕ್ರೈ ಆಗಿರಲ್ಲ. ನೆಕ್ಸ್ಟ್ ನೋಡ್ರಿ ಮತ್ತೆ ಈಟಲ್ಲಿ ಐತೆ ಈ ಸ್ಲೀಪ್ ಮತ್ತೆ ರನ್ ಇವೆರಡರಲ್ಲಿ ಯಾವ್ದಾದ್ರು ಒಂದಾಗಿರುತ್ತ. ಇಲ್ಲಿ ಸ್ಲೀಪ್ನ ಆಗಿರಲ್ಲ ಅಂತಂದ್ರೆ ಸ್ಲೀಪ್ ಆಲ್ರೆಡಿ ಇಲ್ಲಿ ತೆಗೆದಾಕಿವಿ ಸ್ಲೀಪ್ನ ಆಗಿರಲ್ಲ. ಪ್ಲೇನೇ ಆಪೋಸಿಟ್ ಆಗಿರಲ್ಲ. ಉಳಿದ್ರದ್ದು ಯಾವುದು ರನ್ ಒಂದು ಐತಿ. ರನ್ ಒಂದೇ ಆಪೋಸಿಟ್ ಆಗಿರುತ್ತೆ ನೋಡ್ರಿ. ಇಲ್ಲಾಂದ್ರೆ ಇಲ್ಲಿ ನೋಡ್ರಿ ಇವೆರಡರಲ್ಲಿ ಯಾವ್ದಪ್ಪ
ಕಾಮನ್. ಅವ್ರು ಕೇಳಿದ್ರೆ ಈಟಿಗೆ ಕೇಳಿದಾರಲ್ಲ, ಈಟಿಗೆ ಪ್ಲೇ ಮತ್ತು ಸ್ಲೀಪ್ ಇವೆರಡು ಆಗೋದಿಲ್ಲ, ಪ್ಲೇ ಮತ್ತು ಸ್ಲೀಪ್ ಇವೆರಡು ಆಗೋದಿಲ್ಲ ಅಂತ ತಿಳ್ಕೊಬೋದು. ಈಟಿಗೆ ಅವ್ರು ಈಟಿಗೆ ಆಪೋಸಿಟ್ ಕೇಳಿದ್ರಲ್ಲ, ಇಲ್ಲಿ ಸ್ಲೀಪ್ ಐತೆ, ಸ್ಲೀಪ್ ಕೂಡ ಆಗಲ್ಲ ಆಯಿತಾ. ಪ್ಲೇಗೆ ಪ್ಲೇನೇ ಆಪೋಸಿಟ್ ಆಗಿರಲ್ಲ, ಉಳಿದಿರೋದೊಂದೇ ರನ್ ಉಳಿದೈತಿ, ರನ್ ಆಪೋಸಿಟ್ ಆಗಿರುತ್ತೆ ಆಯಿತಾ. ಸ್ವಲ್ಪ ಸ್ಪೀಡ್ ಹೇಳಿದಂತ ಸ್ವಲ್ಪ ನಿಧಾನ ಕೇಳಿದೆ ಅಷ್ಟೇ. ಇದನ್ನು ಕೂಡ ಅದೇ ಥರ ಕೇಳಿದಾರೆ ನೋಡಿ. ಇಲ್ಲಿ ಎಲ್ಗೆ ಆಪೋಸಿಟ್ ಯಾವುದಂತ ಕೇಳಿದ್ದಾರೆ. TOBLYV ಅನ್ನೋ 6 ಲೆಟರ್ಗಳಲ್ಲಿ ಎಲ್ಗೆ ಆಪೋಸಿಟ್ ಯಾವುದಂತ ಕೇಳಿದಾರೆ. ನೋಡ್ರಿ, ಗಡಿಯಾರದ ವಯಸ್ಸು ತಗೊಳ್ರಿ, ಗಡಿಯಾರ ಹೆಂಗೆ ತಿರುಗ್ತದೆ ಹಂಗೆ ತಿರುಗಿಸ್ರಿ. ಇಲ್ಲಿ ನೋಡ್ರಿ YTO YTO, YBL ಕೇಳಿದ್ರೆ ಯಾವುದು ಎಲ್ ಕೇಳಿದಾರಲ್ಲ, ಎಲ್ಲಿಗೆ ಓ ಆಪೋಸಿಟ್ ಆಗುತ್ತೆ ನೋಡ್ರಿ. ಎಲ್ಲಿ ಓ ಆಪೋಸಿಟ್ ಐತಿ, ಆಪ್ಷನ್ 4ದಾಗ ಐತಿ, ಆಪ್ಷನ್ 4 ಸರಿ ಐತಿ ನೋಡ್ರಿ. ಇದನ್ನ ನೋಡ್ರಿ, ಇದನ್ನ ಗಮನಿಸ್ರಿ. ಏನಾಗೈತೆ ನೋಡಂಬ್ರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ವೈರಸ್ ಮತ್ತೆ ಪ್ಯಾರಾಸೈಟ್ ಅಂತ ಕೊಟ್ಟಿದ್ದಾರೆ. ಈ ವೈರಸ್ ಅನ್ನೋದು ಪ್ಯಾರಾಸೈಟ್ ಇದು ಸಂಬಂಧಪಟ್ಟೈತೆ. ಅಂದ್ರೆ ವೈರಸ್ ಅನ್ನೋದು ಪರಾವಲಂಬಿ ಜೀವಿ ಆಗೈತಿ. ಹಂಗಾಗಿ ಫಂಗಸ್ ಮತ್ತೆ ಜಾಸ್ಮಿನ್ ಐತಿ ನೋಡ್ರಿ. ಫಂಗಸ್ ಮತ್ತೆ ಜಾಸ್ಮಿನ್ ಇವೆರಡು, ಜಾಸ್ಮಿನ್ ಮಲ್ಲಿಗೆ ಹೋಗುತ್ತಾ, ಫಂಗಸ್ ಶ್ರೀಲಿಂದ್ರ, ಇದು ಸಂಬಂಧನೇ ಇಲ್ಲ, ಆಗೋದಿಲ್ಲ. ನೆಕ್ಸ್ಟ್ ಅಮಲ್ತಾಸ್ ಅನ್ನೋದು ಒಂದು ಜಾತಿಯ ಮರ ಆಗೈತಿ. ಹಾಗಾಗಿ ಅಮಲ್ತಾಸ್ ಮರ ಹೌದು. ಇವೆರಡು ಒಂದಕ್ಕೊಂದು ಸಂಬಂಧ ಇದಾವೆ. ಮೆಂತ್ಯ ಸೂಕ್ಷ್ಮಜೀವಿ ಅಲ್ಲ, ಅದೊಂದು ಸಸ್ಯ ಆಗಿರುತ್ತಾ, ಇದು ಕೂಡ ಆಗಲ್ಲ. ಪಾಚಿ ಹೂವು ಆಗೋದಿಲ್ಲ, ಪಾಚಿ ಹೂವು ಅಲ್ಲ. ಹಂಗಾಗಿ ಆಪ್ಷನ್ 2ದಾಗ ಐತಲ್ಲ, ಆಪ್ಷನ್ 2ನೇ ಸರಿ ಐತಿ ನೋಡ್ರಿ. ಈ ಥರದ ಕ್ವಶನ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲೂ ಕೇಳಿದ ನೋಡ್ರಿ, GK ಟೈಪಲ್ಲಿರೋ ಕ್ವಶನ್ಗಳು. ಇದನ್ನ ಮಾಡ್ರಿ. ಇಲ್ಲೇನಾಗೈತೆ ನೋಡ್ರಿ, 213, 157, 213, 157. 213ರಲ್ಲಿ 157 ಕಳೆದ್ರೆ 56 ಬರ್ತದೆ ನೋಡ್ರಿ. ನೆಕ್ಸ್ಟ್ ಇಲ್ಲಾಂದ್ರೆ ಹಿಂಗೆ ಮಾಡ್ರಿ, 157 ಕಳೀರಿ, 13ರಲ್ಲಿ 6 ಹೋದ್ರೆ, 13ರಲ್ಲಿ 7 ಹೋದ್ರೆ 6, ಇಲ್ಲಿ 9ರಲ್ಲಿ 10 ಉಳಿತದ, 10ರಲ್ಲಿ 5 ಹೋದ್ರೆ 5, 0 56. ಈ ಥರ ಬೇಕಾದ್ರೂ ಮಾಡ್ರಿ. ನೆಕ್ಸ್ಟ್ 185ರಲ್ಲಿ 129 ಕಳೆದ್ರೆ ಇದು ಕೂಡ ಏನಾಗುತ್ತಾ, ಎಷ್ಟಾಗುತ್ತಾ, 56 ಆಗುತ್ತೆ ನೋಡ್ರಿ, 56. ಇಲ್ಲಿ ನೋಡ್ರಿ, 171ರಲ್ಲಿ 123 ಕಳೆದ್ರೆ, 170ರಲ್ಲಿ 123 ಕಳೆದ್ರೆ 50 ಆಗಲ್ಲ, ಇದು ಕೂಡ ಆಗಲ್ಲ, 56 ಬರಲ್ಲ. ಅಂದ್ರೆ ಡಿಫ್ರೆನ್ಸ್ ಎಷ್ಟಿರ್ಬೇಕು, ಇವೆರಡಕ್ಕೂ 56 ಬಂದೈತಿ, ಇವೆರಡಕ್ಕೂ 56 ಬಂದೈತಿ. ಅಂದ್ರೆ ಇವೆರಡಕ್ಕೂ 56 ಬರ್ಬೇಕಿಲ್ಲ. ಆಪ್ಷನ್ದಾಗ ಯಾವ್ದೈತಿ ನೋಡ್ರಿ, 189ರಲ್ಲಿ 141 ಕಳೆದ್ರೆ ಎಷ್ಟು ಬರುತ್ತಾ, ಬರಲ್ಲ, ಇದು ಕೂಡ ಬರಲ್ಲ. 164ರಲ್ಲಿ 108 ಕಳೆದ್ರೆ ಎಷ್ಟು ಬರುತ್ತಾ, 64ರಲ್ಲಿ ಮೈನಸ್ ಅಂತ 56, ಇದು ಬರುತ್ತೆ ನೋಡ್ರಿ, ಆಪ್ಷನ್ 3 ಐತಲ್ಲ. ಇದು 100 ಬಿಟ್ಬಿಡ್ರಿ, 64ರಲ್ಲಿ 8 ಕಳೀರಿ, 8 ಕಳೆದ್ರೆ ಎಷ್ಟು ಬರುತ್ತಾ, 56 ಬರುತ್ತಲ್ಲ, ಬರುತ್ತೆ ನೋಡ್ರಿ. ಆಪ್ಷನ್ 3ದಾಗ ಐತಿ, ಓಕೆನಾ, ಸರಿ ಐತಿ ನೋಡ್ರಿ. ಇದನ್ನ ನೋಡ್ರಿ, ಇದೇನಾಗೈತೆ ಅಂದ್ರೆ ಇಲ್ಲಿ ನೋಡ್ರಿ, ಇವೆರಡನ್ನು ಮೈನಸ್ ಮಾಡ್ರಿ ಮೊದಲು.
ಇವೆರಡನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತಾ 60 ಬರುತ್ತೆ. 69 540. 69 54 0 0 ಹಾಕಿವಿ ಅಷ್ಟೇ. 60 ಬಗ್ಗೆ 69 54 ಈ 0ನ ಇಲ್ಲಿಗೆ ಹಾಕಿದ್ರೆ 540 ಮುಗೀತು ಅಷ್ಟೇ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇವೆರಡನ್ನು ವ್ಯತ್ಯಾಸ ತಗೊಳ್ರಿ. 284 266 ಹೋದ್ರೆ 18 ಬರ್ತದ. 18 9 162 ಬರ್ತದ. ಇದು 72 ಬಂದೈತಿ. ಇಲ್ಲಿ ನೋಡೋಣಂತ. ಇಲ್ಲಿ 544 ಯಾಕೆ ಬಂದೈತಿ? ಇಲ್ಲಿ ಇದನ್ನ 69 ಮಾಡಿದ್ರೆ 540 ಬಂದೈತಿ. ಇದು 18 9 ಮಾಡಿದ್ರೆ 162 ಬಂತು. ಈಗ ಈ 101ರಲ್ಲಿ 92 ಕಳೆಯಿರಿ. 101ರಲ್ಲಿ 92 ಕಳೆದ್ರೆ ಎಷ್ಟು ಬರುತ್ತಾ? 9 ಬರುತ್ತೆ ನೋಡ್ರಿ. 9 9 81. ಈ 81 ಇಲ್ಲಿ ಬಂದೈತಿ. ಈ 12ರಲ್ಲಿ 22ರಲ್ಲಿ 12 ಕಳೆದ್ರೆ 10 ಬರುತ್ತಾ? 19 90 ಬಂದೈತಿ. ಅಂದ್ರೆ ಈ ಮೈನಸ್ ಮಾಡಿ ಇಂಟು 9 ಮಾಡಿದ್ರೆ ಇಲ್ಲಿರ್ತಕ್ಕಂಥ ಉತ್ತರ ಬರ್ತೈತಿ. ಈ 3ದಾಗ ಬಂದವ, ಆಪ್ಷನ್ 2ದಾಗ ಬಂದಿಲ್ಲ ನೋಡ್ರಿ. ಹಂಗಾಗಿ ಆಪ್ಷನ್ 2 ಡಿಫ್ರೆಂಟ್ ಐತಿ. ಆಪ್ಷನ್ 2 ಉತ್ತರ ಐತಿ. ಇದನ್ನ ನೋಡಂದ್ರೆ ಫಸ್ಟ್ ಇಲ್ಲಿ ಏನ್ ಬರ್ಬೇಕನ್ನೋದು ಈ ತರ ಆದ್ರೆ ಕನ್ಫ್ಯೂಷನ್ ಆಗ್ತದ. ಈ ತರ ಬರ್ಕೊಂಡ್ಬಿಡೋಣ ಅಂತ. ಈ ತರ ಬರ್ಕೊಂಡ್ರೆ ಈಸಿ ಆಗ್ತದೆ ನೋಡ್ರಿ. ಇಲ್ಲಿ IMHP MPJQ QSLR UVNS ಇಲ್ಲೇನ್ ಬರ್ಬೇಕು ನೋಡಂದ್ರೆ ಪಿಗೆ +1 ಆಗೈತಿ. PQRST ಲಾಸ್ಟಲ್ಲಿ ಟಿ ಬರಬೇಕು. ಎಲ್ಲ ಕಡೆ ಲಾಸ್ಟಲ್ಲಿ ಟಿ ಬಂದೈತಿ. ಯಾವ್ದನ್ನು ತೆಗೆದಾಕೋದು ಬೇಡ. H ಗುಜ್ಜೆಗೆ ಎಷ್ಟು +2 ಆಗೈತಿ ನೋಡ್ರಿ. H ಗುಜ್ಜೆಗೆ HIJ +2 ಇದು ಕೂಡ +2 ಆಗೈತಿ. JKL MN HIJ KL MN OP ಹಾಕೋದು ನೋಡ್ರಿ. ಇಲ್ಲಿ ಕೂಡ ಇಲ್ಲಿ ಪಿ ಬರ್ಬೇಕಾಗಿತ್ತು. ಆಪ್ಷನ್ 2 ತೆಗೆದಾಕ್ಬಿಡಮ್ರ ಅಂತ. ಆಪ್ಷನ್ 2 ಬರೋದಿಲ್ಲ. 3ರಲ್ಲಿ ಕೂಡ ಪಿ ಬಂದವ. ನೆಕ್ಸ್ಟ್ ಎಂ ಇರೋದು ಪಿ ಆಗೈತೆ ಅಂದ್ರೆ 1 2 3 +3 ಆಗೈತದ. ಪಿ ಇರೋದು ಎಷ್ಟಾಗೈತೆ ಅಂದ್ರೆ 1 2 3 ಇದು ಕೂಡ ಏನಾಗೈತೆ +3 ಆಗೈತೆ. ಎಸ್ ಇರೋದು ವಿ ಆಗೈತೆ ಅಂದ್ರೆ ಇದು ಕೂಡ ಏನಾಗಿರುತ್ತೆ +3ನೇ ಆಗಿರುತ್ತೆ ನೋಡ್ರಿ. 1 2 3 +3 ಆಗಿರುತ್ತೆ. ವಿ +3 ಮಾಡ್ರಿ 1 2 3 ವೈ ಬರ್ತದೆ ನೋಡ್ರಿ. ವೈ ಇದು ವೈ ಬಂದಿಲ್ಲ ನೋಡ್ರಿ. ಇಲ್ಲಿ ವೈ ಬಂದಿಲ್ಲ. ಆಪ್ಷನ್ 3 ಕೂಡ ತೆಗೆದಾಕೊಂಡ್ರಂತೆ. ಇವೆರಡರಲ್ಲಿ ಯಾವ್ದಾದ್ರು ಒಂದ್ ಇರ್ತದ ನೋಡ್ರಿ. ಐ ಇಂದ ಎಂ ನೋಡ್ರಿ. ಐ ಇಂದ ಎಂ 1 2 3 4 +4 ಆಗೈತಿ. +4 ಆಗೈತಿ. ಎಂ ಇಂದ ಕ್ಯೂ 1 2 3 4 ಇದು ಕೂಡ ಏನಾಗೈತಿ +4 ಆಗೈತಿ. ಇದು ಕೂಡ +4 ಆಗಿರುತ್ತೆ ನೋಡ್ರಿ. ಕ್ಯೂ ಇಂದ 1 2 3 4 ಕೂಡ +4 ಆಗೈತಿ. ಯು ಇಂದ +4 ಮಾಡ್ರಿ. ಇವಾಗ ನೆಕ್ಸ್ಟ್ 1 2 3 4 ವೈ ಬರ್ತದೆ. YYPT ಅಲ್ಲಿ ಐತಿ. XYPT ಐತಿ. ಇದಾಗಲ್ಲ. ಆಪ್ಷನ್ 1ದಾಗ ಐತಿ. ಆಪ್ಷನ್ 1 ಸರಿ ಉತ್ತರ ಐತಿ. ಇದನ್ನ ಮಾಡ್ರಿ. ಫಸ್ಟ್ ಟೈಮ್ ನೋಡ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ಅಂದರೆ ನಾವು ಮಾಡ್ತಕ್ಕಂಥ ಕ್ಲಾಸ್ ನೋಟಿಫಿಕೇಶನ್ ಅಪ್ಲೋಡ್ ಮಾಡಿದ ತಕ್ಷಣ ಜಲ್ದಿ ಬರುತ್ತೆ ನಿಮ್ಗೆ. ಅದಕ್ಕೋಸ್ಕರ ನಾನೇನು ಅಡ್ಡ ಇಲ್ಲ. ಅಷ್ಟು ಕ್ವಶನ್ ಅಷ್ಟು ಹೈಟ್ ಐತಿ. ನಡೀತದೆ ಕಾಣಿಸ್ತದಲ್ಲ. ನೋಡಮ್ರಿ. ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ FACED ಅದನ್ನೇನಂತ ಡಿಕೋಡ್ ಮಾಡಿದಾರ. GZDDE ಅಂತ ಮಾಡಿದಾರ. VACAY ಅನ್ನೋದನ್ನ WZDDZ ಅಂತ ಮಾಡಿದಾರ. ನೆಕ್ಸ್ಟ್ ಲೇಬರ್ ಅನ್ನೋದನ್ನ ನಾವು ಮಾಡ್ಬೇಕು. ನೋಡಮ್ರಿ. ಫಸ್ಟ್ ಬರ್ಕೊಳಮ್ರಿ ಅಂತ ಏನು ಮಾಡಿದಾರೆ ನೋಡ್ರಿ. ಯಾವುದು FACED ಇದನ್ನೇನಂತ ಮಾಡಿದಾರ GZDDE ಮಾಡಿದಾರೆ ನೋಡ್ರಿ.
ನೆಕ್ಸ್ಟ್ ವಿ ಎ ಸಿ ಎ ವೈ ಇದನ್ನೇನಂತ ಮಾಡಿದಾರ ಡಬ್ಲ್ಯೂ ಜೆಡ್ ಡಿ ಜೆಡ್ ಜೆಡ್ ಅಂತ ಮಾಡಿದಾರ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಲ್ಲ ಎಲ್ ಎ ಬಿ ಓ ಆರ್ ಇದನ್ನೇನಂತ ಮಾಡಿದಾರೆ ನೋಡ್ರಿ. ಏನಂತ ನಾವು ಏನಂತ ಮಾಡ್ಬೇಕು ನೋಡ್ರಿ. ಎಫ್ಗೂ ಜಿಗೂ ಹತ್ರ ಐತಿ ನೋಡ್ರಿ. ಎಫ್ ಇಂದ ಜಿ +1 ಐತಿ, +1 ಐತಿ. ಎ ಇಂದ ಜೆಡ್ -1 ಐತಿ ನೋಡ್ರಿ, -1 ಐತಿ. ಎನ ಹಿಂದೆ ಹಿಂದಕ್ಕೆ ಬಂದ್ರ. ಸಿ ಇಂದ ಡಿ ನೋಡ್ರಿ, ಸಿ ಇಂದ ಡಿ +1 ಐತಿ, +1 ಐತಿ. ಇ ಇಂದನು ಕೂಡ ಡಿ, ಇ ಇಂದ ಡಿ ಹಿಂದಕ್ಕೆ ಬಂದೈತಿ ನೋಡ್ರಿ, -1 ಐತಿ. ಡಿ ಲಿದ್ದ ಮತ್ತೆ ಇ ಮುಂದಕ್ಕೆ ಹೋಗೈತಿ, +1. ಅಂದ್ರೆ ಇಲ್ಲಿ +1 -1 +1 -1 +1 ಇದು ಕೂಡ ಹಂಗೆ ಆಗೈತಿ ನೋಡ್ರಿ. ಬೇಕಾದ್ರೆ ವಿ ಇಂದ ಡಬ್ಲ್ಯೂ +1 ಆಗೈತಿ ನೋಡ್ರಿ. ವಿ ಇಂದ ಡಬ್ಲ್ಯೂ ಮುಂದಕ್ಕೆ ಬಂದೈತಿ. ಎ ಇಂದ ಝೆಡ್, ಎ ಇಂದ ಹಿಂದಕ್ಕೆ ಬಂದೈತಿ, ಎ ಇಂದ ಹಿಂದಕ್ಕೆ ಬಂದ್ರೆ ಝೆಡ್ -1. ಸಿ ಇಂದ ಮುಂದಕ್ಕೆ ಹೋದ್ರೆ ಡಿ, ಸಿ ಇಂದ ಮುಂದಕ್ಕೆ ಹೋದ್ರೆ ಡಿ. ಮತ್ತೆ ಎ ಇಂದ ಹಿಂದಕ್ಕೆ ಬಂದೈತಿ, ಎ ಇಂದ ಹಿಂದಕ್ಕೆ ಬಂದೈತಿ, -1 ಆಗೈತಿ. ವೈ ಇಂದ ಜೆಡ್, ವೈ ಲಿದ್ದ ಮುಂದಕ್ಕೆ ಹೋಗೈತಿ, ವೈ ಆದ್ಮೇಲೆ ಜೆಡ್ ಬರುತ್ತಾ +1. ಅಂದ್ರೆ ಇಲ್ಲಿ +1 -1 +1 -1 +1. ಇದು ಕೂಡ ಅದೇ ತರ ಮಾಡಿದ್ರ ಉತ್ತರ ಬರ್ತದೆ ನೋಡ್ರಿ. +1 -1 +1 -1 +1 ಎಲ್ಲಗೆ +1 ಏನಾಗ್ತದೆ ನೋಡ್ರಿ. ಎಲ್ಲಗೆ +1 ಎಮ್ ಆಗ್ತದ. ಎಮ್ ಯಾವ್ದ್ರಲ್ಲಿ ಐತಿ, ಎಲ್ಲ ಕಡೆನೂ ಎಮ್ ಐತಿ. ಎಗ್ -1 ಎ -1 ಝೆಡ್ ಆಗ್ತದೆ ನೋಡ್ರಿ. ಎಮ್ ಜೆಡ್, ಇಲ್ಲಿ ಎಮ್ ಎ ಐತಿ, ಇದನ್ನ ತೆಗೆದಾಕ್ಬಿಡ. ಮತ್ತೆ ಎಮ್ ಬಿ ಐತಿ, ಇದನ್ನ ತೆಗೆದಾಕ್ಬಿಡ. ಎಮ್ ಬಿ ಐತಿ, ಆಪ್ಷನ್ 1ರಲ್ಲೇ ಉತ್ತರ ಸಿಕ್ಬಿಡುತ್ತೆ ನಮ್ಗೆ ಆಲ್ರೆಡಿ ಇವಾಗ. ಬಿ +1 ಮಾಡಿದ್ರೆ ಸಿ ಆಗ್ತದೆ ನೋಡ್ರಿ. ಓಗ -1 ಮಾಡ್ರಿ, ಓಗ -1 ಮಾಡ್ರಿ, ಎನ್ ಆಗ್ತದ. ಆರ್ +1 ಮಾಡಿದ್ರೆ ಎಸ್ ಆಗ್ತದೆ ನೋಡ್ರಿ. ಎಮ್ ಜೆಡ್ ಸಿ ಎನ್ ಎಸ್, ಎಮ್ ಜೆಡ್ ಸಿ ಎನ್ ಎಸ್ ಬಂದೈತೆ ನೋಡ್ರಿ. ಆಪ್ಷನ್ 1ರದಾಗ ಐತಲ್ಲ. ಇದನ್ನ ಮಾಡ್ರಿ. ಏನಾಗೈತೆ ನೋಡಮ್ರಿ. ನೋಡ್ರಿ, ಯಾವ್ದನ್ನ ಚೇಂಜ್ ಮಾಡಿದ್ರ ಇದು ಇದಾಗುತ್ತೆ. ಫಸ್ಟ್ ಡಿವಿಷನ್ ನೋಡಮ್ರಿ. ಡಿವಿಷನ್ ಚೇಂಜ್ ಆಗ್ತದ. ಡಿವಿಷನ್ ಇಲ್ಲೈತಿ 13 ಮಗ್ಗಿಲಿ 13ರಿಂದ 247 ಭಾಗ ಹೋಗುತ್ತ. ಅದು ಡಿವಿಷನ್ ಮುಟ್ಟೋದು ಬೇಡ. ಇಂಟು ಫಸ್ಟಿಂದ ಮಾಡಿ ನೋಡೋಣ ಅಂತ. ಇಲ್ಲಿ ಪ್ಲಸ್ ಇರೋ ಜಾಗಕ್ಕೆ ಇಂಟು ಹಾಕ್ತೀನಿ, ಇಂಟು ಇರೋ ಜಾಗಕ್ಕೆ ಪ್ಲಸ್ ಹಾಕ್ತೀನಿ. ಇಲ್ಲಿ ಪ್ಲಸ್ ಹಾಕ್ತೀನಿ, ಇಲ್ಲಿ ಇಂಟು ಹಾಕ್ತೀನಿ. ನೋಡ್ರಿ 13 ಒಂದ್ಲೆ 13 ಇದು ಜಾಸ್ತಿ ಆದ್ರೆ ಈ ತರ ಮಾಡ್ಕೊಂಡ್ಬಿಡ್ರಿ. ಅದು ಜಾಸ್ತಿ ಆಗಿದ್ರ ನೋಡ್ರಿ 24 247 13 ಮಗ್ಗಿಲಿ 7 ಎಲ್ಲೈತಿ ನೋಡ್ರಿ. 13 ಮಗ್ಗಿಲಿ 7 ಎಲ್ಲೈತೆ. 13 9 117 ಅಂದ್ರೆ 13 19 ಮಾಡ್ರಿ. ನೋಡ್ರಿ 13 19 9 3 27 7 ಕೈಲ 2 9 9 + 2 11 117. ಒಂದ್ರ ಮಗ್ಗಿಂದ ಸೇಮ್ ಅದೇ ಬರ್ತದ. 7 4 2 247 ಬಂತಲ್ಲ. ಅಂದ್ರೆ 13 19 ಮಾಡೈತಿ. 13 19 ಡೈರೆಕ್ಟಾಗಿ ಮಾಡ್ಬೋದಾಗಿತ್ತು. ಈ ಥರ ಮಾಡಿದ್ರೆ ಮಗ್ಗಿಗಳು ಗೊತ್ತಾಗ್ಬೇಕು ನೋಡ್ರಿ. ಮಗ್ಗಿಗಳು ಗೊತ್ತಾದ್ರೆ ಗೊತ್ತಾಗ್ಬಿಡ್ತದೆ. ಮಗ್ಗಿಗಳು ಬರಬೇಕು. ಗೊತ್ತಾಗಿಲ್ಲ ಅಂದ್ರೆ ಈ ಥರ ಮಾಡ್ಕೊಂಡು ಕೊಟ್ಟರೆ ಲೇಟ್ ಆಗ್ತದೆ. 19 ಮತ್ತೆ ಇಲ್ಲಿ ಇಂಟು ಇರೋದನ್ನ ಇಂಟು ಹಾಕಿರ್ತೀನಿ. 16 + 3 - 148 = 119 ಬರ್ಬೇಕಲ್ಲ ಉತ್ತರ. 19 ಈಗ ಇಂಟು ಮಾಡಮ್ಮ. 19 16 19 16 ಮಾಡಿಬಿಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ 6 9 54 4 ಕೈಲ 5 6 1 6 + 5 11. ನೆಕ್ಸ್ಟ್ ಬರ್ತಕ್ಕಂಥ 19 ಆಗಿರುತ್ತೆ. 4 10 304 ಬರುತ್ತೆ. 304 + 3 - 148 304 3 ಕೂಡಿಸಿದ್ರೆ 307 - 148. ನೋಡ್ರಿ 307ರಲ್ಲಿ 148 ಕಳೆದ್ರೆ 119 ಬರಲ್ಲ. ಇನ್ನು 150ಕ್ಕಿಂತ ಜಾಸ್ತಿ ಬರ್ತದೆ. ಹಾಗಾಗಿ ಆಪ್ಷನ್ 1 ಆಗೋದಿಲ್ಲ ನೋಡ್ರಿ.
ಆಪ್ಷನ್ 1 ಆಗಲ್ಲ. ಆಪ್ಷನ್ 2 ನೋಡಮ್ರಿ ಅದನ್ನ. ಆಪ್ಷನ್ 2 ಮೈನಸ್ ಮತ್ತೆ ಪ್ಲಸ್ನ ಚೇಂಜ್ ಮಾಡಮ್ಮ. ಇಲ್ಲಿ ಮೈನಸ್ ಹಾಕ್ತೀನಿ, ಇಲ್ಲಿ ಪ್ಲಸ್ ಹಾಕ್ತೀನಿ. 13 19 ಐತಿ. 13 19 ಮೈನಸ್ 16 ಇಂಟು 3 ಪ್ಲಸ್ 148 ಮೈನಸ್ 119. ನೆಕ್ಸ್ಟ್ ಏನು ಮಾಡ್ಬೇಕು? ಇಂಟು ಮಾಡ್ಬೇಕು. 19 ಇರೋದನ್ನ ಮೈನಸ್ 16 ಮೂರ್ಲೆ. 16 ಮೂರ್ಲೆ ಎಷ್ಟು? 16 ಮೂರ್ಲೆ 48 ಪ್ಲಸ್ 148 ಆಗುತ್ತಾ? 148 119. ಇದನ್ನೇನು ಮಾಡಮ್ರಿ? ಮೈನಸ್ ಇರೋದನ್ನ ಈ ಕಡೆ ಹಾಕಂಬ್ರಿ. ಇದು ಈಗ ಮೈನಸ್ 48 ಐತಲ್ಲ, ಈ ಮೈನಸ್ 48 ಆ ಕಡೆ ಹಾಕಂಬ್ರಿ ಅಂತ. ಅಂದ್ರೆ ಪ್ಲಸ್ ಇರೋದನ್ನ ಈ ಕಡೆ ತಗೊಂಡು 19 ಪ್ಲಸ್ 148 ಮೈನಸ್ 48 ಇವೆರಡನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ? ಈ 148ರಲ್ಲಿ 48 ಮೈನಸ್ ಮಾಡಿಬಿಡಮ್ಮಂತ. ಅಂದ್ರೆ 19 ಪ್ಲಸ್ 100 ಬರ್ತಾ. ಇವೆರಡನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ? 119 ಆಗುತ್ತೆ ನೋಡ್ರಿ. ಈ ಕಡೆ ತೊಗೊಂಬಂದ್ಬಿಟ್ಟು ಮಾಡ್ರಿ. ಮತ್ತೆ ಆ ಕಡೆ ಒಂದೊಂದ್ಸತಿ ಮಾಡಿದ್ರೆ ಮಿಸ್ಟೇಕ್ ಆಗಿಬಿಡುತ್ತೆ. ಇವೆರಡನ್ನ ಕೂಡಿಸೇ ಮಾಡಬೇಕು. ಇಲ್ಲಿ ಡೈರೆಕ್ಟ್ ಈಸಿನೇ ಐತಿ ನೋಡ್ರಿ. ಮಾಡಿನ ಆಪ್ಷನ್ 2 ಐತಲ್ಲ, ಆಪ್ಷನ್ 2ದಾಗ ಬಂದೈತಿ ಉತ್ತರ. ಆಪ್ಷನ್ 2 ಸರಿ ಐತಿ. ಇದರಲ್ಲಿ ಎಷ್ಟು ಟ್ರಯಾಂಗಲ್ಗಳಿದಾವೆ ಅಂತ ನೋಡ್ಬೇಕು. ನೋಡಮ್ರಿ ಇಲ್ಲಿ ನೋಡ್ರಿ. ಇದರಲ್ಲಿ 1 2 3 4 5 5 ನೆಕ್ಸ್ಟ್ 6 7 ಇವೆರಡನ್ನ ಸೇರಿಸಿ 8. ಇಲ್ಲೊಂದು 9 ಐತೆ. ಇಲ್ಲಿ 10 10 ನಂತರ ಇಲ್ಲೊಂದು 11 12 13 ನೋಡ್ರಿ. 13 ಈ ಕಡೆ 14 ಇವೆರಡನ್ನ ಸೇರಿಸಿದ್ರ 15 16 17 18 ಆಗುತ್ತಾ. ಇದೊಂದು 19 ಇದು ಎಷ್ಟನ್ನು ಸೇರಿಸಿದ್ರ 20. ಇಲ್ಲೊಂದು ಉಳಿದೈತೆ ನೋಡ್ರಿ 21. ಟೋಟಲ್ ಎಷ್ಟದು? 21 ಟ್ರಯಾಂಗಲ್ಗಳು ಸಿಕ್ಕು, ತ್ರಿಭುಜಗಳು ಸಿಕ್ಕು ನಮ್ಗೆ. 21ಕ್ಕಿಂತ ಹೈಯೆಸ್ಟ್ ನೋಡ್ರಿ ಇದೇ 21 ಹೈಯೆಸ್ಟ್ ಐತಿ. ಇದಕ್ಕಿಂತ ಯಾವುದು ಇಲ್ಲ ಅನ್ಕೊಂತೀನಿ. 21 ಆಪ್ಷನ್ 3ದಾಗ ಐತಲ್ಲ, ಆಪ್ಷನ್ 3 21 ಸರಿ ಐತಿ ನೋಡ್ರಿ. ಮಿರರ್ ಇಮೇಜ್ ಇದನ್ನ ಮಾಡ್ರಿ. ಅಲ್ಲಿ ನೋಡಕ್ ಹೋಗ್ಬೇಡ್ರಿ, ಇಲ್ಲಿ ನೋಡ್ಬೇಕಾದ್ರೆ. ಇಲ್ಲಿ ಎಲ್ಲಾನು ಸೇಮ್ ಅದ. ಇದಕ್ಕೆ ಐತಿ ನೋಡ್ರಿ, ಇದನ್ನ ಹೊಡೆದಾಕ್ಬಿಡಮ್ರಂತ. ನೆಕ್ಸ್ಟ್ ಪಿ ಇರೋದು ನೋಡ್ರಿ ಬಿ ಆಗೈತಿ. ಇದನ್ನ ತೆಗೆದಾಕ್ಬಿಡಮ್. ಪಿ ಆಸ್ ಇಟ್ ಈಸ್ ಹೆಂಗಿರೋದು ಹಂಗೆ ಐತಿ ನೋಡ್ರಿ. ಇಲ್ಲಿ ಇದನ್ನ ಕೂಡ ತೆಗೆದಾಕ್ಬಿಡಮ್ರ. ಇವು 3 ಹೋದ್ಮೇಲೆ ಉಳಿದಿರೋದು ಒಂದೇ. ಆಪ್ಷನ್ 1 ಐತಲ್ಲ, ಆಪ್ಷನ್ 1 ಸರಿ ಐತಿ ಅಷ್ಟೇ. ನೆಕ್ಸ್ಟ್ ಇದನ್ನ ಮಾಡಿದ್ರಿ. ಈ ಕಡೆ ಇರೋದು ಏನಾಯ್ತು? ನೆಕ್ಸ್ಟ್ ಈ ಕಡೆ ಆಗೈತೆ ನೋಡ್ರಿ, ಬಾಯಿ ನೋಡ್ರಿ. ಅದಾದ್ಮೇಲೆ ಕೆಳಗಡೆ ಆಗೈತೆ. ಅದಾದ ನಂತರ ಮತ್ತೆ ಈ ಕಡೆ ಆಗೈತೆ. ಅಂದ್ರೆ ಹೆಂಗಾಗೈತೆ ಅಂದ್ರೆ ಈ ತರ ಆಗೈತೆ. ನೆಕ್ಸ್ಟ್ ಏನಾಗ್ಬೇಕು? ಮತ್ತೆ ಇಲ್ಲ ಐತಲ್ಲ ಇದೇ ತರನೇ ಆಗ್ಬೇಕು ನೋಡ್ರಿ. ಈ ತರ ಎಲ್ಲ ಮೇಲ್ಗಡೆ ಇರ್ಬೇಕು. ಇಲ್ಲ ಐತಲ್ಲ ಈ ತರ ಇರ್ಬೇಕು. ಇಲ್ಲ ಐತೆ ಆಮೇಲೆ ಇಲ್ಲೈತೆ, ಇಲ್ಲೂ ಇಲ್ಲ, ಇದನ್ನಲ್ಲ. ಆಪ್ಷನ್ 1 ಅಥವಾ 2 ಎರಡದಾಗ 1 ಐತಿ. ಇವೆರಡು ಕೂಡ ಮೇಲ್ಗಡೆ ಇರೋ ನೋಡ್ರಿ, ಎರಡು ಕೂಡ ಸೇಮ್ ಅದ. ಅಂದ್ರೆ ಕಣ್ಣು ಮಾತ್ರ ಡಿಫ್ರೆಂಟ್ ಅದ. ಕಣ್ಣು ನೋಡಮ್ರಿ ಅಂತ ಇವಾಗ. ಕಣ್ಣು ನೋಡಮ್ರಿ. ಕೆಳಗಡೆ ಬಂದೈತೆ ನೋಡ್ರಿ. ಇಲ್ಲಿ ಕೆಳಗೆ ಬಂದೈತಿ. ಇಲ್ಲಿ ಕಣ್ಣು ಕೆಳಗೆ ಬಂದೈತೆ. ಕೆಳಗಿಂದ ಏನೈತಿ ಮತ್ತೆ ಈ ಸೈಡ್ ಹೋಗೈತಿ. ಈ ಸೈಡ್ ಇರೋದು ಮತ್ತೆ ಮೇಲ್ಗಡೆ ಹೋಗೈತಿ. ಕೆಳಗೆ ಬಂದು ಈ ಕಡೆ ಬಂದೈತೆ. ಮತ್ತೆ ಇಲ್ಲಿ ಏನಾಯ್ತು? ನೆಕ್ಸ್ಟ್ ಮೇಲೆ ಹೋಗೈತಿ. ಇಲ್ಲಿ ನೆಕ್ಸ್ಟ್ ಈ ಕಡೆ ಬಂದೈತಿ.
ಅಂದ್ರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರ್ಬೇಕು, ಕಣ್ಣುಗಳು ಏನ್ಬೇಕು ಕೆಳಗಡೆ ಬರ್ಬೇಕು. ಕೆಳಗಡೆ ಎಲ್ಲಿ ಬಂದೈತೆ ನೋಡ್ರಿ, ಆಪ್ಷನ್ 2 ನಲ್ಲಿ ಈ ಕಡೆ ಸೈಡ್ ಹೋಗೈತೆ, ಇಲ್ಲಿ ಕೆಳಗೆ ಬಂದೈತೆ. ಆಪ್ಷನ್ 1 ಐತಲ್ಲ, ಆಪ್ಷನ್ 1 ಸರಿ ಆಗುತ್ತೆ ನೋಡ್ರಿ. ಇದನ್ನ ನೋಡ್ರಿ ಏನಂತ ಕೊಟ್ಟಿದ್ದಾರೆ ಇಲ್ಲಿ, 5 FIVE. ಇದ್ರದ್ದು ಏನಂತ ಕೊಟ್ಟಿದ್ದಾರೆ, 12, 18, 44, 10. ನೆಕ್ಸ್ಟ್ FOUR ಇದನ್ನೇನಂತ ಕೊಟ್ಟಿದ್ದಾರೆ, 12, 30, 20, 42 ಅಲ್ಲ, ಸಾರಿ 42, 36. ನೆಕ್ಸ್ಟ್ ಇಲ್ಲಿರೋದು THREE ಇದನ್ನ ಮಾಡಬೇಕು. ಇಲ್ಲಿ ಗಮನಿಸ್ರಿ, ಎಫ್ ಎಷ್ಟೈತಿ ನೋಡ್ರಿ, F 6 ಐತಿ, 6 2 12 ಅಂದ್ರೆ ಇಂಟು 2 ಮಾಡಿದಾರೆ. ಐ ಎಷ್ಟೈತಿ ನೋಡ್ರಿ, I 9 ಐತಿ, I 9 ಐತಿ, 9 2 18 ಐತಿ. ವಿ ಎಷ್ಟೈತಿ, 22 ಐತಿ, 22 2 44. ಈ 5 ಐತಿ, 5 2 10. ಅದನ್ನ ಇಂಟು 2 ಮಾಡಿದಾರೆ. ಅವುಗಳ ಆ ಆಲ್ಫಾಬೆಟ್ಗಳ ಸ್ಥಾನಗಳು ಎಷ್ಟೈತಿ ನೋಡ್ರಿ, ಅದನ್ನ ಇಂಟು 2 ಮಾಡಿದಾರೆ. ಇದು F 6 12 ಮಾಡಿದಾರೆ. O 15 ಐತಿ, O 15 30 ಮಾಡಿದಾರೆ, 15 2 30. ಇವು 21 ಅದನ್ನೇ ಮಾಡಿದಾರ, 42 ಮಾಡಿದಾರ. R 18 2 36 ಇಂಟು 2 ಮಾಡಿದಾರೆ. ಇಲ್ಲಿ ನೋಡ್ರಿ, ಟಿ ಎಷ್ಟು 20, ಟಿ ಎಷ್ಟು 20, 22 40. ಇಲ್ಲ ಆಪ್ಷನ್ 1 ಮಿಸ್ ಆಗೈತೆ ನೋಡ್ರಿ, ಅಷ್ಟೇ. 40. ಹೆಚ್ ಎಷ್ಟೈತಿ, H ಎಷ್ಟು 8 ಐತಿ, 8 2 16. ಆರ್ ಎಷ್ಟೈತೆ, 18 ಐತೆ, 18 2 36. ಈ 5 ಐತಿ, 5 2 10, 5 2 10. ಲಾಸ್ಟ್ ಅಲ್ಲಿ ಇವ್ ನೋಡ್ರಿ, 10 10 ಬಂದಿರ್ಬೇಕು. ಇಲ್ಲಿ 12 12 ಬಂದೈತಿ, ಇದನ್ನ ಕೂಡ ತೆಗೆದಾಕೊಂಬ್ರಿ. ಇಲ್ಲಿ 13 10 ಬಂದೈತಿ, ಇದನ್ನ ಕೂಡ ತೆಗೆದಾಕೊಂಬ್ರಿ. 11 10 ಬಂದೈತಿ, ಇದನ್ನ ಕೂಡ ತೆಗೆದಾಕೊಂಬ್ರಿ. ಉಳಿದಿರೋದೊಂದೇ 10 10. ಆಪ್ಷನ್ 4ದಾಗ ಐತಿ, ಆಪ್ಷನ್ 4 ಸರಿ ಐತಿ ನೋಡ್ರಿ. ಇದು ಕೂಡ ಮಿರರ್ ಇಮೇಜ್ ನೋಡ್ರಿ. ಇಲ್ಲಿ ಗಮನಿಸ್ರಿ, ಇಲ್ಲಿ ಆಟ್ಗಳು ಇದೆ ನೋಡ್ರಿ, ಎಲ್ಲ ಸೇಮ್ ಬಂದಾವ, 4 ಕೂಡ ಎಲ್ಲ ಸೇಮ್ ಬಂದೈತಿ. 7 ನೋಡ್ರಿ, ಇಲ್ಲಿ 7 ಅಲ್ಲಿ ಹೆಂಗೈತೆ ಹಂಗೆ ಬಂದೈತಿ ನೋಡ್ರಿ. ಇಲ್ಲಿ ಇದೇ ತರನೇ ಬಂದ, ಆದ್ರೆ ಇದು ಈ ತರ ಬರ್ಬೇಕಾಗಿತ್ತು. ಆಪ್ಷನ್ 2 ತೆಗೆದಾಕ್ಬಿಡಮ್ರಿ ಅಂತ. ಡಬ್ಲ್ಯೂ ನೋಡ್ರಿ, ಡಬ್ಲ್ಯೂ ಎಲ್ಲದ್ರಲ್ಲೂ ಸೇಮ್ ಬಂದೈತೆ. ಆರ್ ನೋಡ್ರಿ, ಆರ್ ಕೂಡ ಎಲ್ಲದ್ರಲ್ಲೂ ಸೇಮ್ ಬಂದೈತೆ. ಹೆಚ್ಚು ನೋಡ್ರಿ, ಈ ತರ ಇರ್ತಕ್ಕಂಥ ಹೆಚ್ಚಿಗೆ ಈ ತರ ಬರ್ಬೇಕು ಅಂದ್ರೆ ಈ ತರ ಬರ್ಬೇಕು. ಇದು ಉಲ್ಟಾ ಬಂದೈತಿ, 4 ಕೂಡ ತೆಗೆದಾಕೊಂಡು. ಇದು ಹೆಂಗೈತಿ ನೋಡ್ರಿ, ಹಂಗೆ ಬಂದೈತಿ. ಇದು ಕೂಡ ತೆಗೆದಾಕೊಂಡ್ರೆ ಉಳಿದಿರೋದೊಂದೇ ಆಪ್ಷನ್ 1 ಸರಿ ಐತಿ ನೋಡ್ರಿ. ಇವುಗಳಲ್ಲಿ ಯಾವ ಡಿಫ್ರೆಂಟ್ ಐತಿ ನೋಡಮ್ರಿ. YCG IMQ ಬರ್ಕೊಂಡ್ಬಿಟ್ಟಲೆ, YCG IMQ SVZ CGK MQU. ನೋಡ್ರಿ, Y ಇಂದ ಸಿಗ್ ನೋಡ್ರಿ, Y ಇಂದ ಸಿಗೆ 1 2 3 4 ಪ್ಲಸ್ 4 ಆಗೈತೆ. ನೆಕ್ಸ್ಟ್ ಏನಾಗೈತೆ ನೋಡ್ರಿ, ಸಿ ಇಂದ ಜಿ 1 2 3 4 ಪ್ಲಸ್ 4 ಆಗೈತೆ. ನೆಕ್ಸ್ಟ್ ಇದನ್ನ ನೋಡ್ರಿ, ಐ ಇಂದ ಎಂ 1 2 3 4 ಇದು ಕೂಡ ಏನಾಗೈತೆ ಪ್ಲಸ್ 4 ಆಗೈತೆ. ಎಂ ಇಂದ ಐ 1 2 3 4 ಎಂ ಇಂದ ಇದು ಕೂಡ ಪ್ಲಸ್ 4 ಆಗೈತೆ. ಎಸ್ ಇಂದ ವಿ ನೋಡ್ರಿ, ಎಸ್ ಇಂದ ವಿ 1 2 3 ಪ್ಲಸ್ 3 ಆಗೈತೆ. ಇದು ಪ್ಲಸ್ ವಿ ಇಂದ ಜೆಡ್ ಇದು ಕೂಡ ಪ್ಲಸ್ 4 ಆಯ್ತು. 1 2 3 4 ಪ್ಲಸ್ 4 ಆಗೈತೆ. ಸಿ ಇಂದ ಜಿ ನೋಡ್ರಿ, ಸಿ ಇಂದ ಜಿ 1 2 3 4 ಇದು ಪ್ಲಸ್ 4 ಆಗೈತೆ. ಸಿ ಇಂದ ಜಿ, ಜಿ ಇಂದ ಕೆ ನೋಡ್ರಿ, ಜಿ ಇಂದ ಕೆ 1 2 3 4 ಪ್ಲಸ್ 4. ಎಂ ಇಂದ ಕ್ಯೂ ಪ್ಲಸ್ 4 ಆಗೈತಿ. 1 2 3 4 ಪ್ಲಸ್ 4 ಆಗೈತಿ. ಕ್ಯೂ ಇಂದ ಯು 1 2 3 4 ಇದು ಕೂಡ ಏನಾಯ್ತು ಪ್ಲಸ್, ಎಲ್ಲ ಕೂಡ ಪ್ಲಸ್ 4 ಪ್ಲಸ್ 4 ಪ್ಲಸ್ 4 ಪ್ಲಸ್ 4. ಇಲ್ಲಿರೋದು ಮಾತ್ರ ಏನಂದ್ರೆ ಒಂದು ಪ್ಲಸ್ 3 ಆಗ್ಬಿಟ್ಟೈತಿ.
ಅದು ಒಂದೇ ಮಿಸ್ಟೇಕ್. ಹಂಗಾಗಿ ಎಸ್ ವಿ ಜಡ್ ಐತಲ್ಲ, ಎಸ್ ವಿ ಜಡ್ ಡಿಫ್ರೆಂಟ್ ಐತಿ. ಹಂಗಾಗಿ ಎಸ್ ವಿ ಜಡ್ ಆಪ್ಷನ್ 1 ಐತಿ. ಆಪ್ಷನ್ 1 ಸರಿ ಉತ್ತರ ಐತಿ ನೋಡಿ. ಇದನ್ನ ಮಾಡಿ. ಇದೇನಾಗೈತೆ? ಯಾವ್ದು ಗುಂಪಿಗೆ ಸೇರಿಲ್ಲ, ಇವಾಗ ಮಾಡಿದ್ವಲ್ಲ ಅದೇ ಥರನೇ. ಕೆ ಜೆ ಇ ನೋಡ್ರಿ, ಕೆ ಇಂದ ಜೆಗೆ ಎಷ್ಟು? -1 ಐತಿ ನೋಡ್ರಿ, -1 ಜೆ. ಮತ್ತೆ ಜೆ ಇಂದ ಇ 1 2 3 4 5 -5 ಐತಿ, -5. ನೆಕ್ಸ್ಟ್ ಜೆ ಇಂದ ಹೆಚ್ ನೋಡ್ರಿ, ಜೆ ಇಂದ ಹೆಚ್ 1 2 -2 ಐತಿ, -2. ಎಚ್ ಇಂದ ಡಿ 1 2 3 4 -4 ಐತಿ. ಎಫ್ ಇಂದ ಡಿ ನೋಡ್ರಿ, ಇಲ್ಲಿ ಐತಲ್ಲ, ಎಫ್ ಇಂದ ಡಿ ನೋಡ್ರಿ. ಇವಾಗ ನೆಕ್ಸ್ಟ್ ಎಫ್ ಇಂದ ಡಿ 1 2 -2 ಐತಿ, ಇದು -2. ಡಿ ಇಂದ ಜೆಡ್ ನೋಡ್ರಿ, ನೆಕ್ಸ್ಟ್ 1 2 3 4 -4 ಐತಿ. ಎ ಇಂದ ವೈ ನೋಡ್ರಿ, ನೆಕ್ಸ್ಟ್ ಎ ಇಂದ ವೈ 1 2 -2 ಐತಿ, -2. ವೈ ಇಂದ ಯು 1 2 3 4 -4 ಐತಿ, -4. -2 -4 -2 -4 -2 -4. ಆಪ್ಷನ್ 1 ಮಾತ್ರ -1 -5 ಆಗೈತಿ. ಆಪ್ಷನ್ 1 ಡಿಫ್ರೆಂಟ್ ಐತಿ, ಆಪ್ಷನ್ 1 ಸರಿ ಉತ್ತರ ಐತಿ. ಇದನ್ನ ನೋಡ್ರಿ, ಪರಸ್ಪರ ಚಿಹ್ನೆಗಳು ಬದಲಾವಣೆ ಆದಾಗ ಉತ್ತರ ಏನ್ ಬರುತ್ತಂತ ಹೇಳಿದಾರ. ನೋಡ್ರಿ ಏನ್ ಬರುತ್ತಾ. ಇದನ್ನ ಮಾಡ್ಬೇಕು, ಇಂಟರ್ಚೇಂಜ್ ಮಾಡ್ಬೇಕು. ಪರಸ್ಪರ ಚಿಹ್ನೆಗಳು ಇಂಟರ್ಚೇಂಜ್ ಆದಾಗ ಏನಾಗಿರ್ತದಂತ ನೋಡ್ರಿ. ಪ್ಲಸ್ ಇರೋದನ್ನ ಮೈನಸ್ ಮಾಡ್ಬೇಕು, ಮೈನಸ್ ಇರೋದನ್ನ ಪ್ಲಸ್ ಮಾಡ್ಬೇಕು, ಇಂಟು ಇರೋದನ್ನ ಡಿವಿಷನ್ ಮಾಡ್ಬೇಕು, ಡಿವಿಷನ್ ಇರೋದನ್ನ ಇಂಟು ಮಾಡ್ಬೇಕು. 342 ಡಿವಿಷನ್ 18. ಡಿವಿಷನ್ ಯಾಕೆ ಮಾಡ್ತಾನೆ? ಇಂಟು ಇರೋದನ್ನ ಮೈನಸ್ ಡಿವಿಷನ್ ಮಾಡ್ಬೇಕಂತ ಹೇಳ್ತಿ. ಪ್ಲಸ್ ಇರೋದನ್ನ ಏನಂತ ಮಾಡ್ಬೇಕು? ಮೈನಸ್ ಮಾಡ್ಬೇಕು. -79 ಅಂತ ಬರ್ಕೊಂತೀನಿ. ಮೈನಸ್ ಇರೋದನ್ನ ಪ್ಲಸ್ ಮಾಡ್ತೀನಿ, +45. ಡಿವಿಷನ್ ಇರೋದನ್ನ ಇಂಟು ಮಾಡ್ತೀನಿ, ಇಂಟು 3. ನೆಕ್ಸ್ಟ್ ನೋಡ್ರಿ, 18 1 18 19 18 19 342 ಬರ್ತದೆ ನೋಡ್ರಿ. ಬೇಕಾದ್ರೆ ನೋಡ್ರಿ 18 19 ಮಾಡಿ ನೋಡ್ರಿ, ಬರ್ತದ 19 -79 +45 ಇಂಟು 3. ನೆಕ್ಸ್ಟ್ ಇದನ್ನ ಇಂಟು ಮಾಡೋಣ ಇವಾಗ. 19 -79 ಪ್ಲಸ್ 45 3 135 135 -79 ಐತಲ್ಲ, ಈ ಕಡೆ ತಗೊಂಡು ಹೋಗೋಣ. ಮತ್ತ 19 + 135 -79. 19ಕ್ಕೆ 135 ಕೂಡಿಸಿದ್ರೆ ಎಷ್ಟಾಗುತ್ತಾ? 154 -79. 154ದಾಗ 79 ಕಳೆದ್ರೆ ಎಷ್ಟು ಬರುತ್ತಾ? ಇನ್ನು ಉಳಿಯೋದು 75 ಉಳಿತದೆ ನೋಡ್ರಿ. 75 ಆಪ್ಷನ್ 2ದಾಗ ಐತಿ. ಆಪ್ಷನ್ 2 ಸರಿ ಐತಿ. ಲಾಸ್ಟ್ ಕ್ವಶನ್. ಏನೈತಿ? 24 / 7 is related to 12/7. Following a certain logic, following the same logic, 11 divided by 15 is related to 11 divided by 30. To which of the following is 9 divided by 13 related following the same logic ಅಂತ ಕೇಳಿದಾರ. ಇಲ್ಲೇನು ಮಾಡಿದಾರ? 24 divided by 7 ಐತಿ. ಇದು ಯಾವುದಕ್ಕೆ ರಿಲೇಟೆಡ್ ಆಗೈತೆ ಅಂತಂದ್ರೆ 12 divided by 7ಕ್ಕೆ ರಿಲೇಟೆಡ್ ಆಗೈತಿ. ನೆಕ್ಸ್ಟ್ 11 divided by 15 ಐತಿ. ಇದು ಯಾವುದಕ್ಕೆ ರಿಲೇಟೆಡ್ ಆಗೈತೆ ಅಂತಂದ್ರೆ ಇದು ಯಾವುದಕ್ಕೆ ರಿಲೇಟೆಡ್ ಆಗೈತಿ? 11 divided by 15. ಇದು ಯಾವುದಕ್ಕಂತಂದ್ರೆ 11 divided by 30ಕ್ಕೆ ರಿಲೇಟೆಡ್ ಆಗೈತಿ. ಅದೇ ರೀತಿ 9 divided by 13 ಐತಿ ನೋಡ್ರಿ. ಇದನ್ನು ಯಾವುದಕ್ಕೆ ನೆಕ್ಸ್ಟ್ ಯಾವ್ದು ಬರುತ್ತಂತ ಇಲ್ಲಿ ಈ ಜಾಗದಲ್ಲಿ ನೋಡಮ್ರಿ. ಏನಿಲ್ಲ, ಏನು ಮಾಡಿದ್ರೆ ನೋಡ್ರಿ, ಮೇಲ್ಗಡೆ ನೋಡ್ರಿ 24 ಇರೋದು ಅರ್ಧ ಆಗೈತಿ, ಇಲ್ಲಿ
12 ಆಗೈತಿ. ಇಲ್ಲಿ 15 ಇರೋದು ಡಬಲ್ ಆಗೈತಿ. ಅಂದ್ರೆ ನೆಕ್ಸ್ಟ್ ಇಲ್ಲಿ ಏನು ಬರ್ಬೇಕು ಅನ್ನೋದು ನೋಡ್ಬೇಕು. ಇಂಟು 2 ಮಾಡ್ರಿ, ಇಲ್ಲಿ ಇಂಟು 2 ಮಾಡ್ರಿ. ಈ 2ರಿಂದ 24 ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಭಾಗ ಹೋಗ್ಬೇಕು. ಪಾಯಿಂಟಲ್ಲಿ ಬರಬಾರ್ದು, ಪರಿಪೂರ್ಣವಾಗಿ ಭಾಗ ಹೋಗ್ಬೇಕು. 2 1 2 12 12/7 ಬಂದೈತಿ. 12/7 ಬಂದೈತಿ. ನೆಕ್ಸ್ಟ್ ಇದನ್ನು ಕೂಡ ಇಂಟು 2 ಮಾಡ್ರಿ, ಇಂಟು 2 ಮಾಡ್ರಿ. ಇಲ್ಲಿ ಇದೇನಾಗುತ್ತಾ 2ರಿಂದ 11 ಸರಿ ಪರಿಪೂರ್ಣವಾಗಿ ಭಾಗ ಹೋಗಲ್ಲ, 5.5 ಬರ್ತದ. ಹಂಗಾಗಿ ಏನು ಮಾಡೋಣ, ಇದನ್ನ ಇಂಟು ಮಾಡಿಬಿಡ್ರಿ. ಏನಾಯ್ತು 15 2 30 30 11/30. ಇದನ್ನು ಕೂಡ ಏನು ಮಾಡ್ಬೇಕು, ಸೇಮ್ ಅದೇ ರೀತಿ ಮಾಡ್ಬೇಕು, ಇಂಟು 2 ಮಾಡಬೇಕು. 2ರಿಂದ 9 ಪರಿಪೂರ್ಣವಾಗಿ ಭಾಗ ಹೋಗದೆ ಇರೋದ್ರಿಂದ ಇದನ್ನು ಕೂಡ ಏನು ಮಾಡ್ಬೇಕು, ಇಂಟು 2 ಮಾಡಿಬಿಡ್ಬೇಕು. 13 ಇಲ್ಲಿ 9 ಸೇಮ್ ಹಂಗೆ ಇರ್ತದ. 9 ಸೇಮ್ 13 26 9/26 9/26 ಐತಿ ನೋಡ್ರಿ. 9/26 ಆಪ್ಷನ್ 3ದಾಗ ಐತಿ. ಆಪ್ಷನ್ 3 ಸರಿ ಉತ್ತರ ಐತಿ ನೋಡ್ರಿ. ಇಲ್ಲಿಗೆ ಕ್ಲಾಸ್ ಮುಗೀತು. ಹೋಪ್ ಎಲ್ರಿಗೂ ಕೂಡ ಏನಾಗೈತೆ ಅರ್ಥ ಆಗೈತೆ ಅನ್ಕೊಂತೀನಿ. ಯಾರಾದರೂ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿರಿ. ಯಾವ ಕ್ಲಾಸಸ್ ಆದರೂ ಬೇಕಾದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ, ಯಾವ ಕ್ಲಾಸ್ ಬೇಕಂತ ಆ ಕ್ಲಾಸ್ಗಳನ್ನ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭೋದಯ.